ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ದಿನಾಂಕ 29/10/2025 ಬುಧವಾರ ತಾಳಿಕೋಟೆ ಸಂಪೂರ್ಣ ಬಂದ್. ದಿನಾಂಕ 25/10/2025 ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟೆ ಸುತ್ತಮುತ್ತಲಿನ ಗ್ರಾಮದ ಜನರಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ BR ಗವಾಯಿ ಮೇಲೆ ಶೂ ಎಸೆದ ಇಡೀ ಭಾರತ ದೇಶದ ಮಾನವ ಕುಲ ತಲೆ ತಗ್ಗಿಸುವಂತಾಗಿದೆ. ಅಲ್ಲದೆ ಮುದ್ದೇಬಿಹಾಳ ತಾಲೂಕಿನ ಬನೋಶ್ರೀ ಗ್ರಾಮದಲ್ಲಿ ಬಸಮ್ಮ ಚಲವಾದಿ ಎಂಬ ಬಾಲಕಿಯ ಮೇಲೆ ಕಿಡಿಗೇಡಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದನ್ನ ಗಲ್ಲು ಶಿಕ್ಷೆ ಆಗಬೇಕು ಅಂತ ಮತ್ತು ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ಮತ್ತು ITBT ಸಚಿವರಾದಂತಹ ಶ್ರೀ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಶ್ಲೀಲ ಪದದಿಂದ ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿರುವುದನ್ನ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷರು ನಿವೃತ್ತ ಅಡಿಷನಲ್ SP ಕಟ್ಟಿಮನಿ ಮತ್ತು ಅಧ್ಯಕ್ಷರು ಶ್ರೀ ಮುತ್ತಪ್ಪ ಚಮಲಾಪುರ, ಭೀಮವಾದ ಸಂಘಟನೆ ಬೆಳಗಾವಿ ವಿಭಾಗೀಯ ಸದಸ್ಯ ಕಾರ್ಯಕಾರಿಣಿ ಶ್ರೀ ದೇವೇಂದ್ರ ಹಾದಿಮನಿ ಮತ್ತು ಮಹೇಶ ಚಲವಾದಿ, ದಲಿತ ಸಮಾಜದ ಯುವ ಮುಖಂಡರು ಕಾಶಿನಾಥ್ ಕಾರಗನೂರ, ಯುವ ಮುಖಂಡರು ಜೈಬೀಮ್ ಮುತ್ತಗಿ ಮತ್ತು ಗೋಪಾಲ ಕಟ್ಟಿಮನಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಹಾಗೂ ಬಸವರಾಜ್ ಬಿಸನಾಳ, ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಮಹದೇವಪ್ಪ ಕಟ್ಟಿಮನಿ, ಶಿವು ಹಡಗಿನಾಳ ವರದಿಗಾರರು ಮತ್ತು ಬಸವರಾಜ್ ಕಟ್ಟಿಮನಿ, ಶಂಕರ್ ಪಡಸಾಲಿ ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ನ ತಾಲೂಕು ಅಧ್ಯಕ್ಷರು ಗುರುಪ್ರಸಾದ್ ಗೋಟಕಂಟಗಿ, ಶರಣು ತಳವಾರ, ಸಮಾಜ ಸೇವಕರು, ದಲಿತ ಯುವ ಮುಖಂಡರು ಪರಶುರಾಮ ಮಿಣಜಗಿ, ಯುವ ಮುಖಂಡರು ಮತ್ತು ಪರಶುರಾಮ್ ಕಟ್ಟಿಮನಿ ಶೆಳ್ಳಗಿ ಇತರರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ತಾಳಿಕೋಟೆಯಲ್ಲಿ ಯಾವ ರೀತಿ ಪ್ರತಿಭಟನೆಯನ್ನು ಹಾಕಬೇಕು, ಜೊತೆಗೆ ತಾಳಿಕೋಟೆಯನ್ನು ಮಾಡುವುದಾಗಿ ಈ ಒಂದು ದಲಿತ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ ಈ ಒಂದು ಪೂರ್ವ ಸಿದ್ಧತೆಯನ್ನು ಯಶಸ್ವಿಗೊಳಿಸಿ ಮುಂದಿನ ಚುನಾವಣೆಯಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಈ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಯಾವ ಹಂತದಲ್ಲಿ ಮಾಡಬೇಕು ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗಾಗಲೇ ಈ ಗಡಿಗಳನ್ನು ನಡೆದ ಸುಮಾರು ಕೂಡ ಇದುವರೆಗೂ ಯಾವ ಒಂದು ಕೂಡ ಸಿಕ್ಕಿಲ್ಲ ತಾಳಿಕೋಟೆಯಲ್ಲಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.